ಇದೇ ಕೆಲಸ ನಾನು ಮಾಡಿದರೆ ಸುಮ್ಮನೆ ಇರ್ತಿದ್ರು ಇವರು? ಎಷ್ಟು ಸತಿ ಬಂದು ಹೇಳಬೇಕಿತ್ತೇನೋ ಎಲ್ಲರ ಹತ್ರನೂ, ಅಲ್ಲಿ ಅವನ ಜೊತೆ ನಿಂತಿತ್ತು, ಹಿಂಗೆ ಮಾಡ್ತಿತ್ತು, ಹಂಗೆ ಮಾಡ್ತಿತ್ತು ಅಂತ. ಇವ್ರು ಬೇಕಾದ್ರೆ ಅಂತ ಬೇಕಾದ್ರೆ ಮಾಡ್ಬೋದು, ಯಾವಳ ಜೊತೆನಾದ್ರು ಹೋಗ್ಬೋದು, ಯಾವಳ ಜೊತೆ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ತಾನೆ ಇಲ್ಬೋದು. ಜನ ಹೇಳೋದು ಕೇಳೋಕ್ಕೆ ನನಗೆ ಒಂಥರ ಅನ್ನಿಸ್ತದೆ. ಯಾರದ ರೀ ಮನೇಲಿ ಕೇಳೋಕ್ಕೆ? ಅವ್ರನ್ನ ಕೇಳೋರು ಯಾರೂ ಇಲ್ಲ. ನಂಗಾಗಿದ್ರೆ ಕೇಳ್ತಿದ್ರು, ಬಂದು ಎಲ್ಲಿ ಹೋಗಿದ್ದೆ ಏನು ಎತ್ತ ಅಂತ ತನಿಖೆ ಮಾಡ್ತಿದ್ರು. ಇವ್ರನ್ನ ಯಾರೂ ಕೇಳೋರಿಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ನಾನೇ ಅಂತ ಸುಮ್ಮನೆ ಕಷ್ಟಪಟ್ಟು ಸಂಸಾರ ಅಂತ ಮಾಡಬೇಕು. ನಾನಿನ್ನು ಎಂತ ಮಾಡೋದು ಇಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತೀನಿ. ದುಡ್ಡು ಬೇಡ, ಕಾಸು ಬೇಡ, ಏನಿಲ್ಲ. ಯಾರೋ ಒಂದು ಒಳ್ಳೆ ಜನ ಅಂತ ಅಂದ್ಕೊಂಡ್ರೆ ಈಗ ಇದಕ್ಕೂ ಬೇರೆ ಹಿಂಗಾತಾದೆ. ಸುಮ್ಮನೆ ಅಚ್ಚಿಗೆ ಹೋದ್ರು ಆತು ನೋಡು. ಹೇಳಿನಿ ನಂಗೆ ಎಂತ ಕೊಟ್ಟರು ಅದು ನಿಂಗೆ ಬೇಕು ಅಲ್ಲ. ಯಾವಾಗಲೂ ಅಮ್ಮ ಅಮ್ಮ ಅಂತ ಹೋಗ್ತಿದ್ದೆ, ಈಗೇನು ಹೋಗಂಗಿಲ್ಲ. ಅಮ್ಮನೆ ಕೊಟ್ಟಿದ್ದು ಇದನ್ನ ಗೊತ್ತಾನ, ಅಜ್ಜಿ ಕೊಟ್ಟಿದ್ದೇನಲ್ಲ. ಏನು ಅವಾಗೇನು ಕಣ್ಣಿರ್ಲ ನಿಂಗೆ? ಭಾಳ ಜೋರಿದ್ದೀಯ. ಈಗಲೇ ಎಂತ ಇದ್ರು ನಂಗೆ ಬೇಕು ಅಂತೀಯ. ದೊಡ್ಡಾದ್ಮೇಲೆ ನಿನ್ನ ತೋಟ ಪೂರ್ತಿ ನಂಗೆ ಬೇಕು ಅಂತೀಯೇನ? ಹೇಳ್ತೀನಿ ತಡಿ ಅಜ್ಜಿ ಹತ್ರ. ಅಷ್ಟಕ್ಕೂ ಅಜ್ಜಿ ಹತ್ರ ಎಂತ ಕೇಳ್ಬೇಕು, ಅಮ್ಮನ ಹತ್ರನೇ ಕೇಳ್ಕೊ ಬರ್ತೀನಿ. ಅಮ್ಮನೇ ಕೊಟ್ಟಿದ್ದು ನಂಗೆ ಅಂತ. ಇದೊಂದ್ಸತಿ ಏನೋ ಹಿಂಗೆ ಮಾಡಿದ್ರೆ ಅದಕ್ಕೂ ಬಂದ್ಬಿಟ್ಟ. ಕಾಣಕ್ಕೆ ಇಷ್ಟುದ್ದ ಇದ್ದೀಯ, ದುರ್ಬುದ್ಧಿ ನೋಡಿ ಎಷ್ಟದೆ ನಿಂಗೆ. ನಾಳೆಯಿಂದ ಬಾ, ಯಾರು ಬೈದು ಕೊಡ್ಲೆ ಅಣ್ಣ ನಂಗೆ ಅವ್ನು ಬೈತಾನೆ ಅಂತ ನೋಡು. ಮತ್ತೊಂದೆರಡು ಗುದ್ದು ಅವನಿಗೆ ಅಂತೀನಿ ನಾನು. ಅವನಿಗೆ ಇಲ್ಲಿ ಮೇಲೆ ಇಟ್ಟಿರ್ತೀನಿ, ಮತ್ತೇನಾರು ಕೈಯಲ್ಲಿ ಮುಟ್ರೆ ನೀನು ಕೈ ಹಿಡಿದು ಜಜ್ಜಿರ್ತೀನಿ ನೋಡು. ಅಮ್ಮ ಆವಾಗಲೇ ಹೇಳಿದ್ದೆ ನಿಂಗೆ, ನೀ ಅವನ ಹತ್ರ ಸರಿಯಾಗಿ ಹೇಳಿ, ಇಲ್ದಿದ್ರೆ ನಂಗೆ ಬೇಕು ಅಂತ ಮತ್ತೆ ಗೊತ್ತಾನೆ ಹೇಳ್ತಾ ಅಂತ. ಎಂತ ಮಾಡಲ್ಲ, ನಾನು ಅವನಿಗೆ ಹೇಳ್ತೀನಿ ಅಂದಿದ್ದೆ. ನೀ ಹೇಳಲೂ ಇಲ್ಲ, ಬಾರಿಸ್ಲಿಲ್ಲ. ಅವ್ನು ನೋಡಲಿ, ನಾನು ತಗೊಂಡು ಹೋಗಂಗಿಲ್ಲ. ನಾನು ಹಿಂದೆ ಬಂದ್ಕೊಂಡು ಹೇಳ್ತಾ ಇದ್ದಾನೆ. ನಾ ಒಂದ್ಸತಿ ನೋಡ್ತೀನಿ, 2 ಸತಿ ನೋಡ್ತೀನಿ, ಸಮ ಹಿಡ್ಕೊಂಡು ಜಪ್ತೀನಿ ಮಾತ್ರ. ಆಮೇಲೆ ನಂಗೆ ಬೈಯಂಗಿಲ್ಲ. ಇಲ್ಲ ನೀ ಅವನಿಗೆ ಹೇಳು, ಕೇಳಬೇಡ ಅಂತ. ಅದಕ್ಕೆ ಇರಬೇಕು. ಮೊನ್ನೆ ಅಲ್ಲಿನ ಹೋಗಳೇನು ತಿರುಗಿ ನೋಡ್ತಾ ನೋಡ್ತಾ ಮುಗುಳು ನಗಾಡ್ತಾ ಹೋಗ್ತಿತ್ತು. ಯಾವತ್ತೂ ಹಾಗೆ ನೋಡ್ತಾ ಇದ್ದಾಳು. ದೇವರೇ, ಯೋಚನೆ ಮಾಡೋಕ್ಕೆ ಅಸಹ್ಯ ಅನ್ನಿಸ್ತದೆ ನನಗೆ. ಯಾಕಾದ್ರೆ ಈ ಥರ ದುರ್ಬುದ್ಧಿ ಬಂತೇನೋ. ಅದಕ್ಕೆ ರಾತ್ರಿ 12 ಆದ್ರೆ ಮನೆಗೆ ಬರಲ್ಲ. ಮನೇಲಿ ಯಾರು ಕೇಳಕ್ಕದಾರನ? ಅಮ್ಮ ನೀ ಇದನ್ನೇ ಮಾಡು. ಇದೇ ಚಿಂಗಣಿ ಏನಾರು ಬಂದು ಹೇಳಿದ್ರು ನೋಡು, ಎಷ್ಟು ಕೂಡ್ಲೆ ಬರ್ತಿದೆ ನನ್ನ ಹತ್ರ ಕೇಳಕ್ಕೆ. ನಂದೇನಾರು ತಪ್ಪಿದ್ರೆ ಈಗ ಅವನು ತಪ್ಪದಿಯಲ್ಲ, ಕೇಳಿಸಿದ್ರೆ ಕೇಳಿಸ್ತಾ ಇದ್ದಾರೆ ನಿಂತೀಯಲ್ಲ. ಅಮ್ಮ ನಾ ಹೇಳೋದಂಚೂರು ಅಲೇಸು ಮರತಿ ಇಲ್ಲೇ. ಎಂತ ಆಗ್ಯದ ನಿಂಗೆ? ನನ್ನ ತಲೆ ಬಿಸಿ ನಂಗಾಗ್ಯದೆ. ಏನು ಮಾಡೋಣ ಏನು ಬಿಡೋಣ ಅಂತ ಕಾಣ್ತಾ ಅದೇ. ನೀನೊಂದು ಬೇರೆ ಇಲ್ಲಿ ಬಂದು ತಲೆ ತಿಂತಿದ್ದೀಯ. ಅಯ್ಯೋ ಅಮ್ಮ ನಿಂಗೆ ಎಂತ ಅಂತ ಬರುತ್ತೆ? ಆಗ್ಯತ ಇದು ಎಂತ ಕತೆ ಅಂತ ನೋಡೋದು ನಾನು. ಅಲ್ಲ ನಿಂಗೆ ಏನು ಬಂತೆ ಪುಣಾತ್ಗೀತೆ? ಆ ಹುಡುಗನ ಎಂತ ಹಂಗಿದ್ ಮಾಡ್ತಿದ್ದೀಯ? ಅಯ್ಯೋ ಪುಣ, ಬಾ ಮಗನೆ, ಬಾ ಇಲ್ಲಿ, ಬಿಡ ಅವನ್ನ. ನಡಿ, ನೀ ಆಚೆಗೆ ನಡಿ. ಅಲ್ಲ ಈಗ ಅಲ್ಲಿ ನೋಡ್ತಿದ್ದೆ, ಅಣ್ಣ ತಮ್ಮ ಇಬ್ಬರು ಮಾತಾಡ್ತಾ ನಿಂತ್ಕೊಂಡಿದ್ರೆ ಎಂತಕ್ಕೆ ಒಳಗೆ ಎಂತಕ್ಕೆ ಬಂದಿದ್ದ? ಏನು ಮಾಡಿದೆ ನೀ? ಮಾಡೋದು ಹಾಗೆ ಅಲ್ಲಿ ಕೆಲಸ ಬಗ್ಸಿ ಮಾಡ್ತಿರೋಷ್ಟೊತ್ತಿಗೆ ಅಲ್ಲಿ ಹೋಗಿ ಅಂತ ಕೇಳಬೇಡ ಅಂತ ಬೇಕಾದ್ರೆ ನನ್ನ ಹತ್ರ ಕೇಳು ಅಂತ ಹೇಳಿದ್ನೇ ಇಲ್ಲ ನಿಂಗೆ. ನಡಿ ಆಚೆಗೆ ನಡಿ, ಹೇಳ್ತೀನಿ. ಎಲ್ಲರಿಗೂ ಹಿಂಗೆ ಮಾಡಿ ನೀವು ಹಿಂಗೆ ಮಾಡಿ ಸಾಕಿಟ್ಟೆ. ಈಗ ಒಬ್ರ ಕೈಲಿ ನಾನು ಅನ್ಭವಿಸ್ಬೇಕಾಗಿ ಬಂದದೆ. ಏನು ಮೊಮ್ಮಗನ್ನು ಹಾಗೆ ಮಾಡ್ಬೇಕಂತ ಮಾಡಿರಾ? ಏನಾರು ಹೇಳ್ದಾಗ ಹೊಡೆಯೋದು ಬಡಿಯೋದು ಮಾಡಿ ಬುದ್ಧಿ ಕಲಿಸಿಡ್ಬೇಕು ಈಗಲಿಂದಾನೆ. ಇಲ್ಲಿ ನಾಳೆ ಮತ್ತೆ ಇನ್ನೇ ಯಾರು ಬಂದಿಲ್ಲ, ಮತ್ತೆ ನನ್ನಂಗೆ ಗೋಳು ಬರ್ಬೇಕಾಗ್ತದೆ. ಎಂತ ಎಂತ ಹೇಳಿದೆ? ಇನ್ನೊಂದ್ಸತಿ ಹೇಳ, ಇನ್ನೊಂದ್ಸತಿ ಹೇಳಿ. ನೀನು ಹೆಂಗೆ ಸಾಕೀನಿ ಮಗನ್ನ? ಏನಾಗ್ಯದ ನನ್ನ ಮಗಗೆ? ಏನು ಅಂತ ಗೋಳೆ ಅಂತ ಕೊಟ್ಟನೆ ನಿಂಗೆ? ಅನ್ಭವಿಸೋಕ್ಕಾಗದೇ ಇರಷ್ಟ. ಈಗ ನಿನ್ನ ಹತ್ರ ನಾನು ಮಕ್ಳು ಸಾಕೋದು ಹೆಂಗೆ ಅಂತ ಕಲಿಬೇಕು. ಇದಕ್ಕೆ ಗೋಳಂತೆ, ಈಗ ಬುದ್ಧಿ ಕಲಿಸ್ತದಂತೆ, ನಾಳೆ ಬಂದರೆ ಗೋಳು ಆಗಬಾರ್ದಂತೆ. ಏನು ಮಾಡಿದ್ದೆ ಈ ಹುಡುಗಿ? ಏನು ಮಾಡ್ದೆ ಅಂತ ಹೊಡಿತಾ ಇದ್ದೆ? ಯಾವ ಬುದ್ಧಿ ಕಲ್ಸಕ್ಕಾಗಿ ಹೊಡೆದೆ? ಎಲ್ಲ ನೀ ಹೇಳ್ದಂಗೆ ಆಗಲಿ ಅಂತ ಹೇಳಿ ಬಿಟ್ಕೊ ಕೂತಿದ್ಕಲ್ಲ ನಿನ್ನ ಹತ್ರ ಹಿಂಗಿದ್ ಮಾತೀಗ. ಯಾವ್ದಕ್ಕೆ ತಡಿಯಾಗಿದೆ ನಿಂಗೆ? ಹೋಗ್ಬೇಕು ಅಂದಲ್ಲಿಗೆ ಹೋತೀಯ, ಬರಬೇಕು ಅಂದಲ್ಲಿಗೆ ಬರ್ತೀಯ. ಅಲ್ಲಿ ನಾನು ಅದನ್ನೇನು ಅಲ್ಲ ಅಂತ ಹೇಳಲ್ಲ. ಅವನು ಏನು ಮಾಡೇನೆ ಅಂತ ನಾನು ಬಂದಲ್ಲಿಂದ ಅಷ್ಟೊತ್ತಿಂದ ಅಲೇಸ್ತಿದ್ದೀನಿ. ಹೇಳ್ತೀಯ ಇಂಥ ಥರ ಅಂತ ಇಲ್ಲದೆ ಏನು ಮಾಡಿದ್ನೆ ಅವೀಗ? ಏನು ಮಾಡ್ದ ಅವ? ನೋಡಿ, ಹೇಳಿದ ಕೂಡಲೇ ನಿಮಗೆ ಎಷ್ಟು ಸಿಟ್ಟು ಬರ್ತದೆ ಅಂತ. ನಿಮ್ಮ ಮಗನ ಸುದ್ದಿ ಏನು ಹೇಳಿದ್ರು ನಿಮಗೆ ಸಿಟ್ಟು ಬರ್ತದೆ.
ಅಲ್ಲಿ ಜನರ ಹತ್ರ ಮಾತು ಕೇಳೋಳು ನಾನು ಗೊತ್ತನು. ಎಷ್ಟೊತ್ತಿಗೆ ಬರ್ತಾರೆ ನಿಮ್ಮ ಮಗ ನೋಡ್ತಿದ್ದೀರಾ? ಯಾಕೆ ಇಷ್ಟು ತಡ ಆಯ್ತು ಅಂತ ಕೇಳ್ತಿದ್ದೀರಾ? ಎಂತ ಕೇಳ್ಬೇಕ? ನಿಂಗೆ ಗೊತ್ತಿಲ್ಲ? ನಿಂಗೆ ಗೊತ್ತಿಲ್ಲ ನಾವು ಎಲ್ಲಿಗೆ ಹೋಗ್ತಾನೆ ಎಂತ ಕಷ್ಟತಿಗೆ ಬರ್ತಾನೆ ಅಂತ? ಅದನ್ನ ದಿನ ನಾನು ಕೇಳ್ತಾ ಕುತ್ಕೋಬೇಕಾ? ನೀನು ಕೇಳ ಯಾತ್ರಿದ್ದ ಕೇಳ ಎಂತಕ್ಕೆ ಇಷ್ಟೊತ್ತಿಗೆ ಬಂದ್ರಿ ಅಂತೇಳಿ ಯಾಕೆ ನೀವು ಗಂಡ ಹೆಂಡತಿ ನೀವು ಮಾತಾಡ್ಕೊಳಂಗಿಲ್ಲ? ಅದು ಯಾಕಾಗಲ್ಲ? ಈಗ ಹಿಂಗೆ ಹೇಳ್ತೀರಿ, ನಾನೇನೋ ಕೇಳಕ್ಕೆ ಹೋದಕ್ಕೂ ಮತ್ತು ಅದಕ್ಕೂ ಬೈಯಕ್ಕೆ ಬರ್ತೀರಿ. ಹಂಗೆ ಕೇಳ್ತೀಯ ಹಿಂಗೆ ಕೇಳ್ತೀಯ ಅಂತ. ಈಗ ನೋಡಿ ನನ್ನ ಮಗನ ಹೊಡಿತಾ ಇದ್ರು ಬಂದ್ರಲ್ಲ, ಎಂತಕ್ಕೆ ಹೊಡಿತೀಯ ಅಂತ. ಹಾಗೆ ನಿಂಗೆ ಮಗ ಆದ್ರೆ ಅವನು ನಂಗೆ ಮೊಮ್ಮಗ. ಇನ್ನೊಂದು ಸತಿ ಹೇಳ್ಬೇಡ ನನ್ನ ಮಗ ನನ್ನ ಮಗ ಅಂತ. ಹೋಗ್ಲಿ, ಎಲ್ಲ ನಿನ್ನ ಪ್ರಕಾರನೇ ಆಗಲಿ. ಎಂತಕ್ಕೆ ಹೊಡೆದೆ? ಯಾವ ಬುದ್ಧಿ ಕಲ್ಸಕ್ಕಾಗಿ ಹೊಡೆದೆ ಅವನಿಗೆ? ಎಂತಕ್ಕಾಗಿ ಹೊಡೆದೆ? ಹೊಡೆದು ಬಡ್ದು ಮಾಡ್ದ ಕೂಡಲೇ ಮಕ್ಕಳು ಅಂದ್ರೆ ಏನು ಇದಾಗ್ಬಿಡ್ತವೆ ಅಂತ. ನಂಗೆ ಅದು ಇದು ಗೊತ್ತಿಲ್ಲ. ನೀ ಪೇಟೆಯಿಂದ ಬಂದಲ್ಲಿಂದ ಈ ನಮ್ಮನೆ ಮಾಡ್ತಿದ್ದೀಯಲ್ಲ, ಎಂತ ನಿಂಗೆ ಆಗಿದ್ದೆ ಅಂತದೆ? ಅದನ್ನಾರು ಸುಸುತ್ತ ಹೇಳ್ತೀಯ? ಇದ್ದು ಬದ್ದರ ಮೇಲೆಲ್ಲ ಹಿಂಗೆ ಮುಂಡಾಯ್ತಾ ಇದ್ರಿ ಎಂತ ಅಂತ ನೋಡ್ಬೇಕಾ? ಹೇಳದೆ ಅಂತ ನನಗೆ ಅಸಹ್ಯ ಅನ್ನಿಸ್ತದೆ ಹೇಳೋಕ್ಕೆ. ಮೊನ್ನೆ ಸ್ಟ್ರೈಕಿಗೆ ಅಂತ ಹೋಗಿದ್ರಲ್ಲ, ಅದು ಅದೆಯಲ್ಲ ಬೇವರ್ಷಿ ಅಲ್ಲ, ಅದನ್ನೇ ಎಂತಕ್ಕೆ ದೂರ್ಬೇಕು? ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ರೆ ಅದನ್ನೇ ಎಂತಕ್ಕೆ ದೂರ್ಬೇಕು? ಎಲ್ಲ ಅದ್ರ ಜೊತೆನೇ ಅಂತೆ. ಅಲ್ಲಿದ್ದವರೆಲ್ಲ ನಾನೇ ಹೋಗಿನಿ ಅಂದ್ಕೊಂಡಾರಂತೆ. ಆ ಥರ ಜೊತೆ ಜೊತೆ ಇದ್ದಿದ್ದು ಎಲ್ಲ ಕೇಳ್ತಾರೆ. ನೀನೇ ಏನ ನೋಡಿ ಮತ್ತು ಬೇರೆ ಯಾರು ಎಂತ ಕಷ್ಟ ಹತ್ರ ನಿಂತ್ಕೋತಾರೆ ಅಂತ. ಏನು ಎಲ್ಲರಿಗೂ ಒಟ್ಟಿಗೆ ತಿಂಡಿ ಕೊಡದಂತೆ ಎಲ್ಲರೂ ಏನಾದ್ರೂ ಇವ್ರ ಹತ್ರನೇ ಅಂತ ಮಾತುಕತೆ. ಹೆಂಗೆ ಹೇಳ್ತಾರೆ ಗೊತ್ತಾ? ನಂಗಾದ್ರೆ ಹೇಳ್ತಾರೆ ಅವ್ರ ಹತ್ರ ಮಾತಾಡಬಾರ್ದು ಇವ್ರ ಹತ್ರ ಮಾತಾಡಬಾರ್ದು ಅಂತ. ಈಗ ಇವ್ರು ಮಾಡಿದ್ದೆ ಅಂತ. ಓ, ಇದಕ್ಕಾಗಿ ನೀ ಇಷ್ಟೊತ್ತು ಈ ಥರ ಮಾಡ್ತಾ ನಿಂತಿದ್ದ? ನಿಮ್ಮ ತಲೆಗುಳ್ಳಲ್ಲಿ ಅಂತ ಅದೆಯೇ? ನನ್ಗಾರ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತೀಯಲ್ಲ, ಅವನಿಗೆ ನಿಂಗೆ ಏನು ಎತ್ತ ಸುಳಿತೆ? ಏನು ಎತ್ತ ಸುಳಿತೆ ನೋಡೋಣ ಹೇಳ. ಅಲ್ಲ, ಹೊರಗಡೆ ಹೋದಲ್ಲ 4 ಜನರ ಹತ್ರ ಮಾತಾಡ್ತಾ ಕತೆ ಆಡ್ತಾ ಅದು ಯಾವಳೆ ಅವಳು ಹೇಳ್ದಳ? ನಿಂಗೂ ಅದಕ್ಕೂ ಇದು ಗೊತ್ತಾಗ್ಲಂತ ಅದಕ್ಕೆ ಯಾರು ಅಂತ. ಬಾಕಿ ಬೇಡ, ಒಂದು ತಲೆ ಬಾಚಿ ಜಡೆ ಹಾಕಿಡೋದ್ರಲ್ಲಿ ಗೊತ್ತಾಗ್ಲಂತಾನೆ ಅದಕ್ಕೆ. ಯಾರ ಹೇಳ್ಯಾರ ಹಿಂಗೆ ಹಚ್ಚಾಕಿಡೋಣ ಅಂತ ಹೇಳಿ ನೋಡಿದ್ರಲ್ಲ, ಗಂಡ ಹೆಂಡತಿಗನ ಗದರೆ ಸುಖವಾಗದರೆ ಮನೆಯಲ್ಲಿ ಅಂಥೇಳಿ ಒಂದೊಂದು ಹಿಂಗಿದ್ದೇನಾರು ತಂದು ಹಾಕೋಣ ಅಂತ ಹೇಳ್ತಾರೆ. ಅದನ್ನು ಕೆಣ್ಕಿಂದು ಬಂದ್ಕೊಂಡು ಏನು ಮಾತಾಡ್ತೀಯ? ಎಲ್ಲಿಂದ ಎಲ್ಲಿಗೆ ಹೇಳ್ತೀನಿ? ನನ್ನ ಮಗ ಹಂಗಿದ್ದವಲ್ಲ, ಮಾತಾಡ್ತದೆ ಒಟ್ಟಿಗೆ ಮಾತಾಡ್ತಾ ನಿಂತ್ಕೊಂಡಿದ್ರಂತೆ. ಹಂಗೆ ನೀನೀಗ ಹೋತೀಯಲ್ಲ, ಎಲ್ಲಿ ಯಾರ ಜೊತೆ ಮಾತಾಡ್ತಾ ನಿಲ್ಲಲ್ಲನೇ? ಅದಕ್ಕೇನು ಹೇಳ್ದೆ ಬಿಟ್ಟಿದ್ರಾ? ಅವತ್ತೊಂದು ದಿವಸ ಒಂಚೂರು ಇದ್ರಲ್ಲಿ ಬಂದಿದ್ದಕ್ಕೆ ಹೆಂಗೆ ಹೇಳಿದ್ರು? ಮಳೆ ಬಂದಾಗ ಒಂಚೂರು ಛತ್ರಿ ಕೆಳಗೆ ನಿಂತಿದ್ಕೆ. ಅಲ್ಲ, ನೀನೀಗ ಮಾಡೋದು ಅದನ್ನೇ ಅಲ್ಲೇ ಪುಣ್ಯಾತ್ಗೀತೆ. ನೀ ಮಾಡಿದ್ದು ಅದನ್ನೇ ಇಲ್ಲ. ಕೊಡೆಲ್ ಒಂದೇ ಕೊಡೆಲ್ ಬಂದ್ರೆ ಅಂತ ಬೈದ ಒಂದು ತಪ್ಪೇ ಅಂತ ಅವತ್ತು ನಾನೀಗ ಹೇಳಿದೆ. ಈಗ ಅಂತ ನೀ ಅಂತ ಮಾಡ್ತಿದ್ದೀಯ? ಅಲ್ಲ, 4 ಜನ ಸೇರಿದಲ್ಲಿ ಊರು ಮನೆಯವರು ಅಂದಮೇಲೆ ಜೊತೆಗೆ ನಿಂತು ಮಾತಾಡ್ತಾರೆ. ಹಿಂಗೆ ಕೊಡೋದು ತೆಗೆದು ಏನು ಮಾಡ್ತಾ ಅಂತ ಬಿಡ್ತಾ. ಅದು ಎಂತಳಾರ ಹಾಕ್ಕೊಂಡು ಹೋಗ್ಲಿ, ಕಲ್ಲು ಬಿದ್ದು ಹೋಗ್ಲಿ, ನಿನ್ನ ಗಂಡ ಹೆಂಗಿದ್ದವ ಅಂತ ನಿಂಗೆ ಗೊತ್ತಿಲ್ಲನೇ? ಏನು ಹಿಂದೆ ನಿನ್ನೆ ನೋಡ್ತೀಯ? ಮಾತಾಡ್ತದೆ. ಇಂಥ ಹೊರಗಡೆ ಹೋತೀಯ ಬತ್ತೀಯ 4 ಜನರ ಬಳಕೆ ಅದೇ. ಹಂಗಾದ್ರೆ ನಿಂಗೆ ಗೊತ್ತಾಗಲ್ಲನೆ ಯಾರ ಹತ್ರ ಹೆಂಗೆ ಮಾತಾಡ್ಬೇಕು, ಯಾರು ಏನು ಹೇಳಿದ್ರೆ ಕೇಳಬೇಕು, ಏನು ಬಿಡಬೇಕು ಅಂತ. ಯಾವಳ ಹೇಳ್ತಾ ಅಂತ ಹೇಳಿ ಏನು ಬಂದ್ಕೊಂಡು ಇದು ಮಾಡ್ತಿದ್ದೀಯಲ್ಲ, ಅದು ಆ ಹುಡುಗನ ನಮ್ಮನೆ ಹಿಡ್ಕೊಂಡು ಜಪ್ತಿದ್ದೀಯಲ್ಲ, ಅವ ಎಂತ ಮಾಡಿದ್ದ ಅಂತ. ಇಲ್ಲಿಗೆ ಕೈ ಬಿಟ್ಬಿಡು. ಈಗ ಅವ್ನು ಬರೋ ಹೊತ್ತಾತು, ಹೊಟ್ಟೆ ಮಾಡಿ ಸುಸ್ತಾಗಿ ಮನೆಗೆ ಬರ್ತಾನೆ. ಹಿಂಗಿದ್ದೆ ಅಂತಾರೆ ಪುರಾಣ ಮಾಡ್ತಾ ಕುತ್ಕೋಬೇಡ. ಮನೆ ಒಳಗೆ ಸುಮ್ಮನೆ ಗಲಾಟೆ ಆಯ್ತದ ನೋಡು. ಎಲ್ಲ ಒಂದು 4 ದಿನ ಆಗ್ಯದೆ. ಮಾತಾಡ್ತದೆ. ಮತ್ತು ಬಾಕಿದ್ದರಿಗೆ ಹೇಳೋಳಿದು. ಎಲ್ಲಿಂದ ಎಲ್ಲಿಗೆ ಹೇಳ್ತೀನಿ? ನನ್ನ ಮಗ ಹಂಗಿದ್ದವಲ್ಲ. ಯಾರು ಏನು ಬೇಕಾದ್ರೆ ಮಾಡ್ಬೋದು. ಇವನಿದ್ರಲ್ಲಿ ಹೆಂಗೆ ಇರ್ಬೇಕೋ ಹಾಗೆ ಇರ್ತಾನೆ. ನಗಾಡ್ತಾರೆ ಯಾರು. ಸರಿಗೆ ಹತ್ರ ಹೋಗಿ ಹೇಳು. ಅಲ್ಲಿ ಹೇಳಕ್ಕೆ ನಿಂಗೆ ಮಕ್ಕ ಬೇಕಾತಲ್ಲ, ಎಂತ ಅಂತ ಹೇಳೋದು? ಇದನ್ನು ಸಮಾಧಾನದಿಂದ ಹೇಳ್ತಿದ್ದೀನಿ. ಅಲೇಸ್ಕ್ಯ ಒಂದು ಸತಿ ಮುನ್ಸೊಳಗೆ ಹಿಂಗಿದ್ದೇನಾರು ಬಂತು ಅಂದ್ರೆ ಅಲ್ಲೇ ತೆಗೆದು ಹಾಕಿ ಬಿಡ್ಬೇಕು. ಚೂಟಿ ಹಾಕಿ ಬಿಡ್ಬೇಕು ಅವನ್ನ. ಅದೇ ಉಳ್ಕುತ್ತು ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಏನಾರು ಬಂತು ಹಿಂಗಿದ್ದ ಜಗಳ ಅಂತ ಅಂದ್ರೆ ಅದು ಮುಗಿಯೋದೇ ಇಲ್ಲ.
ಹೇಳ್ತೀನಲ್ಲ ಇಸ್ಕ್ಯ, ಸುಮ್ಮನೆ ಮನ್ಸಿಂದ ಅವನ್ನೆಲ್ಲ ತೆಗ್ದು ಹಾಕಿ ಏನು ಮಾಡ್ಬೇಕು ಕೆಲಸ ಬಗ್ಸಿ ನೋಡು, ಬತ್ತನ ಅವನಿಗೆ ನೀರು ಕಾದವನ್ನ ನೋಡು, ಉಣ್ಣಕ್ಕೆಲ್ಲ ಸಮ್ ಮಾಡಿಡು. ಮತ್ತು ಬಂದು ಕೂಡಲೇ ಏನೋ ಒಂದು ಸಲ ಕೇಳಬೇಡ, ಅದು ನೀ ಬೇಕಾದ್ದು ಹೇಳ್ಕೆ, ಮಗನ ಪರ ಮಾತಾಡ್ತೀರಿ ಹಂಗೆ ಹಿಂಗೆ ಬೇಕಾದ್ದೇ ಹೇಳು, ನಾನೇನಲ್ಲ ಅನ್ನಲ್ಲ. ಮತ್ತು ಒಂದು ಮಾತು ಹೇಳ್ತೀನಲ್ಲ ಇಸ್ಕ್ಯ, ಇನ್ನೊಂದು ಸತಿ ಮಕ್ಕಳನ್ನ ಹಂಗೆ ಸಾಕಿದ್ದು ಹಿಂಗೆ ಸಾಕಿದ್ದು ಅಂದರೆ ನಾನು ನಿನ್ನ ಬುಡಕ್ಕೆ ತಂದಿಡ್ಬೇಕಾಗ್ತದೆ. ನಿಮ್ಮ ಮನೇಲಿ ನಿನ್ನ ಅಣ್ಣನ್ನು ನೋಡಿಯ, ಇಲ್ಲಿ ನನ್ನ ಮಗನ್ನು ನೋಡಿಯ, ಯಾರು ಹೆಂಗದಾರೆ ಅಂತ ಗೊತ್ತು. ಯಾರಿಗೆ ಹೇಳಲಿ ನಾನು ಮಕ್ಕಳನ್ನ ಸಾಕ ಸರಿ ಇಲ್ಲ ಅಂತ ಯಾರಿಗೆ ಹೇಳಲಿ? ಅರ್ಥ ಆಗಿರ್ತದೆ ನಿಂಗೆ, ನಂಗೆ ಗೊತ್ತು. ಹೋಗಿ ಮಾಡೋ ಕೆಲಸ ಮಾಡಿ ಹೋಗು. ಆಗಲಿ, ನಾನು ಕೇಳಲ್ಲ. ಅದ್ರ ತೀರ್ಮಾನ ಮಾತ್ರ ಈ ಸತಿ ಆಗಲೇಬೇಕು. ನೀವು ಕೇಳಿ, ಎಂತಕ್ಕೆ ಹಂಗೆ ಮಾಡಿದೆ, ಎಂತಕ್ಕೆ ಅದ್ರ ಜೊತೆ ಇದ್ದೆ ಅಂತ ಕೇಳಿ, ನೀವು ಉತ್ತರ ಕೊಡ್ತಾರಲ್ಲ ಅವಾಗ ಗೊತ್ತಾಗ್ತದಲ್ಲ. ಹಾಂ, ನನ್ನ ತಲೆಯಲ್ಲಿ ಮಿದ್ಲಿರೋದು ಮಸಿಕೆಂಡಲ್ಲ ಹಂಗೆ ಕೇಳೋಕ್ಕೆ. ನಾನು ಕೇಳಲ್ಲ, ನೀನು ಕೇಳಬೇಡ. ಎಂತ ಅಂತ ಕೇಳದ? ಅಲ್ಲ, ನಾ ಇಷ್ಟೊತ್ತು ಹೇಳಿದ್ದು ನಿಂಗೆ ಒಂದು ಭಾಷೆ ಅರ್ಥನೇ ಆಗ್ಲನೆ. ಹಂಗಾರೆ ನೋಡು, ನಿಧಾನಿದ್ದ ಕೂತೆಲ್ಲ ಆಲೋಚನೆ ಮಾಡೋ. ಹಿಂಗೆ ಹೆಣ್ಮಕ್ಳಿಗಾರು ಯಾರು ಹಿಂಗೆ ಹೇಳಿದಾಗ ಹೌದೇನೋ, ಹಾಗೆ ಇರ್ಬೋದೇನೋ ಅನ್ನೋ ಅನುಮಾನ ಗೊತ್ತಿರ್ತದೆ. ಆವತ್ತಿನ ದಿನ ಏನೂ ಮಾತಾಡೋಕ್ಕೋಗ್ಬಾರ್ದು. ಇನ್ನೆರಡು ದಿನ ಹೋಗಲಿ, ನಿಂಗೆ ನೀನು ಆಲೋಚನೆ ಮಾಡಿದ್ದೇ ತಪ್ಪು ಅಂತ ಕಾಣ್ತದೆ. ಆಮೇಲೂ ಹಿಂಗೆ ಅನಿಸಿದ್ರೆ ಬೇಕಾದ್ರೆ ಕೇಳೋಣ, ನಾನೇ ಕೇಳ್ತೀನಿ. ಅಲ್ಲಿ ತನಕ ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ಎಷ್ಟದೆ ಎಷ್ಟು ಮಾಡ್ಕೊಂಡಿರು. ದಿನ ಅವನ ಹತ್ರ ಹೆಂಗೆ ಮಾತಾಡ್ಕೊಂಡು ಕತೆ ಆಡ್ಕೊಂಡಿರ್ತಿದ್ದ ಹಂಗೆ ಕೇಳ್ತಾನೆ ಹೇಳಿದ್ದ. ನೋಡಲ್ಲಿ ಇಟ್ಟಲ್ಲಿಂದ ಹನಿ ಕಡಿಯಲ್ಲ, ಹೋಗಿ ಮಾಡೋ ಕೆಲಸ ಮಾಡೇ ಹೋಗೆ. ನಂಚೆ ಕೇಳ್ತಾರೆ ನಿನ್ನ ಮಾವನ ಹೇಳ್ತಿದ್ರು ಬಾಯಿ ಚಪ್ಪೆ ಆಗ್ಯದೆ ಅಂತ. ಇದು ಒಣಕ ಮೀನಲ್ಲಿ ಕುಯ್ದಿಟ್ಟೀನಿ, ಇದು ಮೇಲೆ ಇದನ್ನ ಇಟ್ಟಿ ಮರತೆ ಹೊಲ್ ಬಿದ್ದಿದ್ದಾವ, ಜ್ಞಾನಕಾರ ಬತ್ತವನ ತೆಗ್ದಿಡ. ನಾನೇ ಬೇಕಾದ್ರೆ ಬಂದು ಹುರಿತೀನಿ, ನೀವು ಬೇರೆ ಅಂತಾರೆ ಕೆಲಸ ಮಾಡ್ಕೆ.